ಅವ್ರ ಜೊತೆ ಮಾತಾಡ್ತಿದ್ವಿ. ಸುರ್ಜೇವಾಲ ಅವರು ಬೆಳಗಾಂನಾಗಿದ್ದಾರೆ, ಜಾರಕಿಹೊಳಿ ಅವರು, ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಕುಂತು ಇವತ್ತೆಲ್ಲರೂ, ನಾನು ಅಲ್ಲೇ ಇರಬೇಕಾಗಿತ್ತು, ಒಟ್ಟಿಗೆ ಕುಂತು ಇವತ್ತು ದಿವಸ ಕಾರ್ಯಕ್ರಮದ ಆಯೋಜನೆ ಮಾಡ್ತಾ ಇದ್ದಾರೆ. ಯಾವುದು ಗೊಂದಲ ಇಲ್ಲ, ಮಾಧ್ಯಮ ಸೃಷ್ಟಿ ಅಷ್ಟೇ. ಯಾವಾಗ ಹೇಳಿದ್ರು ಈಗ ನೋಡಿ, ಈಗ ಅದೆಲ್ಲ ಹೈಕಮಾಂಡ್ ಬಿಟ್ಟಿರುವಂತದ್ದು. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷರು ಮುಂದುವರಿಸೋದು ಮುಂದುವರಿಸ್ತಾರೆ, ಬದಲಾವಣೆ ಮಾಡೋದು ಬದಲಾವಣೆ ಮಾಡ್ತಾರೆ. ಹೀಗಾಗಿ ಹೈಕಮಾಂಡ್ಗಿಂತ ಯಾರು ದೊಡ್ಡವರಿಲ್ಲ ನಮ್ಮಲ್ಲಿ. ಅದು ಯಾರೇ ಇದ್ರು ಹೈಕಮಾಂಡ್ ಮುಂದೆ ತೆರವಾಗಲೇಬೇಕು. ಈಗ ಪ್ರಸ್ತುತ ನೀವು ಏನು ಸತೀಶ್ ಜಾರಕಿಹೊಳಿ ಅವರು, ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಕೂತ್ಕೊಂಡು ಅವರ ಮುಖ್ಯ ಲಕ್ಷ್ಯ ಏನಾಗಿದೆ, 21ನೇ ತಾರೀಕಿಗೆ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದ ಒಂದು ಸಂಘಟನೆಗೆ ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ. ಯಾರು ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ನಮ್ಮಲ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಈಗ ಕೆಪಿಸಿ ಅಧ್ಯಕ್ಷ ಮುಂದುವರಿಸಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ, ಬದಲಾವಣೆ ಮಾಡ್ಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಮ್ಮಲ್ಲಿ ಹೈಕಮಾಂಡ್ ಅಂತಿಮ. ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, CWC ಇದೆ ಹಿರಿಯ ಲೀಡರ್ಸು, ಸಿದ್ದರಾಮಯ್ಯ ಅವ್ರನ್ನ ಕನ್ಸಲ್ಟ್ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಕನ್ಸಲ್ಟ್ ಮಾಡ್ತಾರೆ, ಇನ್ನೂ ಸೀನಿಯರ್ ನಾಯಕ ಕನ್ಸಲ್ಟ್ ಮಾಡ್ತಾರೆ, ಕಾಲಕ್ಕೂ ನಿರ್ಣಯ ಮಾಡ್ಕೊತಿರ್ತಾರೆ. ಈಗ ಅದೆಲ್ಲ ಮುಗಿದೋಗಿದೆ. ಈಗ ಎಲ್ಲರೂ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. ಒಳಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಕುರ್ಚಿ ಖಾಲಿನೇ ಇಲ್ಲ. ಸಿಎಂ ಬದಲಾವಣೆ ಆಗೋ ಪ್ರಶ್ನೆ ಬರೋದಲ್ಲ. ಈಗ ನೋಡಿ, ಸಿಎಂ ಕುರ್ಚಿ ಖಾಲಿ ಇಲ್ಲ, ಕಾರ್ಯಗಳಾದಾಗ ಎಲ್ಲರಿಗೂ ನಮ್ಮ ಪಕ್ಷದಲ್ಲಿ ಒಂದು ತಿಳ್ಕೊಂಡ್ಬಿಡಿ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಎಲ್ಲ ಸಿಎಂ ಬದಲಾವಣೆ ಮಾಡ್ತಿರ್ತಾರೆ. ಹೈಕಮಾಂಡ್ ಹೇಳಿದಾಗ ಅಷ್ಟೇ ಬರ್ತದೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿರೋದು ಅದು ಹೈಕಮಾಂಡ್ ಗೊತ್ತು. ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದಾರ. ಯಾವ ಗುಂಪುಗಾರಿಕೆ ಮನೆಗೆ ಹೋಗಿ ನೋಡ್ರಿ, ಯಾರ ಮನೆಗೆ ಊಟಕ್ಕೆ ಹೋದ್ರೆ ಈಗ ನಮ್ಮ ಮನೆಗೂ ಸಿಎಂ ಅವರು 2 ಸಲ ಊಟಕ್ಕೆ ಕರೆದಿದ್ರೆ ಬಂದಿದಾರ. ಜಾರಕಿಹೊಳಿ ಊಟಕ್ಕೆ ಕರ್ಕೊಂಡು ಹೋಗಿದಾರ. ಮಂಜುನಾಥ್ ಗೌಡರು ಊಟಕ್ಕೆ ಕರೆದ ಸಿಎಂ ಅವ್ರು ನಾ ಬರ್ತಾರೆ. ಏನ್ ಅರ್ಥ ಅದಕ್ಕೆ? ಅಷ್ಟೇ. ನಾನು ಒಂದು ಹೆಚ್ಚು ಮುಂದೆ ಹೋಗಿ ಹೇಳಿದ್ದೀನಿ. ಎಷ್ಟೋ ಸಲ ಬೊಮ್ಮಾಯಿಯವ್ರು ನಾನು ಊಟಕ್ಕೆ ಕರೆದಿರ್ತಾರ, ನಾವು ಊಟಕ್ಕೆ ಕರೆದಿರ್ತೀನಿ. ಆರ್ ವರ್ಷಕ್ಕವರು ನಮ್ಮ ಊಟಕ್ಕೆ ಕರೆದಿರ್ತಾರೆ, ನಾವು ಅವ್ರ ಊಟಕ್ಕೆ ಕರೆದಿರ್ತೀವಿ. ಆ ಸಲ ನಮ್ಮ ಅಶ್ವತ್ಥ ನಾರಾಯಣ ಮನೆ ಊಟಕ್ಕೆ ಬಂದಿದ್ರು. ನಮ್ಮ ಮಕ್ಕಳು ಅವರೆಲ್ಲ ಫ್ರೆಂಡ್ಸು ಊಟಕ್ಕೆ ಬಂದಾಗ ಅವ್ರ ಕುಟುಂಬ ಸಮೇತ ಅದೊಂದು ದೊಡ್ಡ ಸುದ್ದಿ ಮಾಡಿದ್ರು. ಏನ್ ಬರ್ಬಾರ್ದ? ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ ಅವರು, ಎಂ ಪಿ ಪಾಟೀಲ್ ಅವರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಯಾವುದೇ ಭಿನ್ನಮತ ನಮ್ಮಲ್ಲಿಲ್ಲ. ಅದು ಈಗಾಗಲೇ ತನಿಖೆ ಆಗ್ತಾ ಇದೆ. ಈಗ ತನಿಖೆ ಆಗ್ತಾ ಇದೆ. ತನಿಖೆ ಸಂತೋಷ ಬರ್ತದೆ. ಅದೇನು ಕಾನೂನಾತ್ಮಕವಾಗಿ ಮಾಡಬೇಕು. ಯಾರಿಗೂ ನೋಟಿಸ್ ಬಂದಿಲ್ಲ. ಸಿಸ್ಟಮ್ ಬಗ್ಗೆ ಅವರು ಕಾರ್ಯಾಧ್ಯಕ್ಷ ಆಗಿ ಹೇಳಿದಾರ. ನೋಟಿಸ್ ಕೊಡಬೇಕಾಗಿದ್ದವರು ಪಟಾರಿ ಅವರಲ್ಲ. ನೋಟಿಸ್ ಕೊಡಬೇಕಾಗಿದ್ದವರು KCC ಕಾರ್ಯದರ್ಶಿಗಳು, KPCC ಅಧ್ಯಕ್ಷರು, ಅವ್ರು ನೋಟಿಸ್ ಕೊಡುವಂತದ್ದು. ಪಟಾರಿ ಅವರು ಒಂದು ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಒಂದು ಶಿಸ್ತಿನ ವ್ಯಾಪ್ತಿಯಲ್ಲಿ ಅವ್ರು ಹೇಳಿದ್ದಾರೆ. ಮಾಡ್ತಾ ಇದೀವಲ್ಲ, ಫೆಸಿಲಿಟೀಸ್ ಮಾಡ್ತಾ ಇದೀವಿ. ಮೊನ್ನೆ 165 ಕೋಟಿ ಎಲ್ಲಾನು ಕೂಡ ಕ್ಲಿಯರ್ ಮಾಡಿದ್ದೀವಿ. ಈಗ ಅದು ಶಿವಮೊಗ್ಗ ಏರ್ಪೋರ್ಟ್ ನಾನು 24 ಕೊಟ್ಟೆ. ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಇದು ತಿರುಪತಿ ಆಗ್ಲಿ, ಚೆನ್ನೈ ಆಗ್ಲಿ, ಎಲ್ಲಾ ಕಡೆನೂ ಬಹಳ ಒಂದು ಆಗಿರ್ತಾ ಇದೆ. ಹೀಗಾಗಿ ಈಗ ಅದಕ್ಕೇನೆಲ್ಲ ಶಕ್ತಿ ತುಂಬಬೇಕು, ಆ ಶಕ್ತಿಯನ್ನು ಕೊಡ್ತೀವಿ ಶಿವಮೊಗ್ಗ ಏರ್ಪೋರ್ಟ್ಗೆ. ನೋಡಿ, ಈಗ ಅದ್ಯಾವುದು ಕೂಡ ಈಗ ತನಿಖೆಗೆ ಅಂತಂದ್ರೆ ಮಾನ್ಯ ಚೀಫ್ ಸೆಕ್ರೆಟರಿ ಲೇಔಟ್ ನಲ್ಲಿ ಎಲ್ಲಾನು ವೆರಿಫಿಕೇಶನ್ ಮಾಡಬೇಕು ಅಂತ ಕ್ಯಾಬಿನೆಟ್ ನಲ್ಲಿ ಇಡೋದಾಗಿದೆ. ವೆರಿಫಿಕೇಶನ್ ಮಾಡ್ತಾರೆ.